ಆ ಸಾಧನೆ ಮಾಡಬೇಕು ಅಂದ್ರೆ ಸ್ಮಾರ್ಟ್ ಕಿಟ್ ಜೊತೆ ಬನ್ನಿ. ಬರ್ತೀರಾ? ಎಸ್, ಸಾವು ನಮ್ಮ ಕೈಯಲ್ಲಿ ಇಲ್ಲ, ಬಟ್ ಸಾಯಕ್ ಮುಂಚೆ ಒಂದು ಸಾಧನೆ ಮಾಡಿ ನಾವೆಲ್ಲ ಸಾಯಬೇಕು. ಕರೆಕ್ಟ್. ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೆನೆಸ್ಕೊಳ್ತೀವಿ ನೋಡಿ. ನಿಮ್ಮಿಂದ ಅಲ್ಲೊಬ್ರು ಒಂದು ಫೋಟೋ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಅಂದ್ರೆ ಇಂಥ ಒಂದು ಸಂಸ್ಥೆನ ಹುಟ್ಟಾಕಿದ್ದಕ್ಕೆ ಅವ್ರಿಲ್ಲ, ಬಟ್ ಅವರ ಒಂದು ಹುಟ್ಟಾಕಿದಂತ ಸಂಸ್ಥೆ ಇವತ್ತು ಲಕ್ಷಾಂತರ ವ್ಯಕ್ತಿಗಳಿಗೆ ವಿದ್ಯಾಭ್ಯಾಸನ ಕೊಡ್ತದೆ. ಕರೆಕ್ಟಾ? ಅಂದ್ರೆ ನಾವು ಮಾತಾಡಬಾರ್ದು, ನಮ್ಮ ಸಾಧನೆ ಮಾತಾಡಬೇಕು. ರೈಟ್? ನಮ್ಮ ಸಾಧನೆ ಮಾತಾಡ್ಬೇಕು. ಹಾಗೆ ಈ ಒಂದು ಬಿಸ್ನೆಸ್, ನಾನು ಕೂಡ ಒಂದು ಹಳ್ಳಿಯಿಂದ ಬಂದಂತ ವ್ಯಕ್ತಿ, ರೈತರ ಮಗ. ಬಹಳ ಹೆಮ್ಮೆ ಆಗುತ್ತೆ ರೈತರ ಮಗ ಅಂತ ಹೇಳ್ಕೊಳ್ಳೋದಕ್ಕೆ. ತುಂಬಾ ಜನ ನಾಚಿಕೆ ಪಟ್ಕೋತಾರೆ. ರೈತ ಇದ್ರೆ ಮಾತ್ರ ನಾವೆಲ್ಲ ಬದುಕಕ್ಕೆ ಸಾಧ್ಯ. ಕರೆಕ್ಟಾ? ಒಂದು ರೈತ, ಇನ್ನೊಬ್ಬ ಸೈನಿಕ, ಇವರಿಬ್ಬರು ಕೂಡ ನಮ್ಗೆ ಎರಡು ಕಣ್ಣು. ಕರೆಕ್ಟಾ? ರೈತ ಇದ್ರೆ ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಚೆನ್ನಾಗಿದ್ದೀವಿ. ಅದೇ ಒಬ್ಬ ಸೈನಿಕ ಏನಾದ್ರು ಗಡಿನಲ್ಲಿ ನಿದ್ರೆ ಮಾಡಿದ್ರೆ ನಾಳೆ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ಸಾವು ನಮ್ಮ ಕೈಲಿಲ್ಲ. ಕರೆಕ್ಟಾ? ಹಾಗಾಗಿ ನಾವು ನಿಜವಾಗ್ಲೂ ರೈತ ಮತ್ತೆ ಸೈನಿಕರಿಗೆ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳೋಣ. ಹಾಗೆ ಬಹಳ ಹೆಮ್ಮೆ ಆಗುತ್ತೆ. ನಾನು ಕೂಡ ಒಂದು ಕಷ್ಟದ ದಿನಗಳು, ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನನಗೆ ಏನೋ ದುಡ್ಡಿಲ್ಲ, ಏನೋ 3 ಕಿಲೋಮೀಟರ್ 2.5-3 ಕಿಲೋಮೀಟರ್ ನಂದು ಸ್ಕೂಲು, ನಡ್ಕೊಂಡು ಹೋಗ್ತಿದ್ದೆ, ನಡ್ಕೊಂಡು ಬರ್ತಿದ್ದೆ. ತುಂಬಾ ಕಷ್ಟದ ಒಂದು ಜೀವನಗಳು. ಹಾಗೆ ಬೆಳೀತಾ ಬೆಳೀತಾ ನನಗೂ ಕೂಡ ಸಾಕಷ್ಟು ಜನ ವ್ಯಕ್ತಿಗಳನ್ನ ನೋಡ್ತಾ ಇದ್ವಿ. ಸ್ಕೂಲಲ್ಲಿ ಹೇಳ್ಕೊಡ್ತಾರೆ, ದೊಡ್ಡ ದೊಡ್ಡ ಮಹನೀಯ ವ್ಯಕ್ತಿಗಳ ಬಗ್ಗೆ ಹೇಳ್ಕೊಡ್ತಾರೆ, ಈ ತರ ಹಾಕ್ಬೇಕು ಅಂತ. ನಾನು ಅದೇ ಒಂದು ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬಂದು ಎಜುಕೇಶನ್ ಮುಗಿಸ್ಕೊಂಡು, ಬೆಂಗಳೂರಿಗೆ ಬಂದ ಮೇಲೆ, ಹಳ್ಳಿಯಿಂದ ಎಜುಕೇಶನ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ ಮೇಲೆ ನಾನು ಕೂಡ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿಕೊಂಡು ಜೀವನದಲ್ಲಿ ಯಾವತ್ತೂ ಕೂಡ ನನ್ನ ಒಂದು ಕನಸನ್ನ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಊಟ ಬಿಟ್ಬಿಟ್ಟಿದ್ದೀವಿ, ನಿದ್ದೆ ಬಿಟ್ಬಿಟ್ಟಿದ್ದೀವಿ, ಬಟ್ ಕನಸನ್ನ ಮಾತ್ರ ಕಾಂಪ್ರಮೈಸ್ ಬಿಟ್ಕೊಂಡೇ ಇಲ್ಲ. ನಾನು ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದಕ್ಕೆ ಒಂದು 3-4 ವರ್ಷ ಅಷ್ಟೇ ಕೆಲಸ ಮಾಡಿದ್ದು. ಅದಾದ್ಮೇಲೆ ಒಂದು ಸಣ್ಣ ಸಣ್ಣ ಬಿಸ್ನೆಸ್ ಶುರು ಮಾಡಿ ಆಲ್ಮೋಸ್ಟ್ ಈ ಒಂದು ಕಾಮರ್ಸ್ ಇಂಡಸ್ಟ್ರಿ ಒಂದು ದೊಡ್ಡ ಇಂಡಸ್ಟ್ರಿ ಇದು. ತುಂಬಾ ಜನ ಅನ್ಕೊಳ್ಬಹುದು, ಇಲ್ಲೇನೋ ಕರ್ಕೊಂಡು ಬಂದು ಚಪ್ಪಾಳೆ ಹೊಡಿಸಿದ್ರೆ ಅವ್ರು BMW ಬೈಕ್ ಕೊಟ್ರಂತೆ, ಇವ್ರಿಗೇನೋ ಬುಲೆಟ್ ಬೈಕ್ ಕೊಟ್ರಂತೆ, ಇವ್ರಿಗೆ 10,000 ಬಂತು, 20,000 ಬಂತು. ಈ ತರದ ಮೀಟಿಂಗ್ ಎಷ್ಟು ನೋಡಿಲ್ಲ ನಾನು. ಕರೆಕ್ಟಾ? ಕರೆಕ್ಟ್ ಅಲ್ವಾ? ನಿಜವಾಗ್ಲೂ ನಿಜನಾ ಸುಳ್ಳ? ನನಗೂ ಒಂದು ಟೈಮಲ್ಲಿ ಒಂದು 14-15 ವರ್ಷದ ಹಿಂದೆ ಇದೇ ತರ ಕರ್ಕೊಂಡೋಗಿ ನಿಜನಾ ಸುಳ್ಳ ಅಂತ ಟೆಸ್ಟ್ ಮಾಡೋಣ ಅಂತೇಳಿ ಒಂದು 3 ವರ್ಷ ನನ್ನ ಟೈಮ್ನ ವೇಸ್ಟ್ ಮಾಡಿಕೊಂಡು ಆಚೆ ಬರೋಷ್ಟು 22 ಲಕ್ಷ ಮೈನಸ್ ಮಾಡ್ಕೊಂಡು ಬಂದಿದೆ. ಎಷ್ಟು? 22 ಲಕ್ಷ. ಅವತ್ತು ಡಿಸೈಡ್ ಮಾಡಿದ್ದು ಯಾಕೆ ಹೀಗಾಯ್ತು ಅಂತ. ನಾನು ಒಬ್ಬೊಬ್ಬ ಯೋಚನೆ ಮಾಡಲೇ ಇಲ್ಲ. ನಾನು ಯಾಕೆ ಈ ತರ ಸಾವಿರಾರು ಜನ ವ್ಯಕ್ತಿಗಳು ಒಂದು ಡ್ರೀಮ್ಸ್ ಇಟ್ಕೊಂಡು, ಅವ್ರದೇ ಒಂದು ಕನಸುಗಳು ಇಟ್ಕೊಂಡು ಏನೋ ಒಂದು ಮಾಡಬೇಕು, ನಾನು ದುಡ್ಡು ಮಾಡಬೇಕು, ನಾನು ಬೆಳೀಬೇಕು, ನಾನು ಲೈಫಲ್ಲಿ ಏನಾದ್ರು ಒಂದು ಸಾಧನೆ ಮಾಡಲೇಬೇಕು ಅಂತೇಳಿ ಯಾರೋ ಒಬ್ಬ ಕರೀತಾರೆ, ಅವ್ರ ಜೊತೆ ಹೋಗ್ತಾರೆ. ಒಂದು 6 ತಿಂಗಳು 3 ತಿಂಗಳು 1 ವರ್ಷ ಆದ್ಮೇಲೆ ಆ ಕಂಪ್ನಿನೂ ಇರಲ್ಲ, ಕರ್ಕೊಂಡು ಹೋದವರು ಇರಲ್ಲ. ಕರೆಕ್ಟ್ ಅಲ್ವಾ? ನನಗೂ ಕೂಡ ಅದೇ ಆಗಿದ್ದು. ಸೊ ಅವತ್ತು ಯೋಚನೆ ಮಾಡಿದೆ. 2 ವಿಷಯ ನನಗೆ ಬಹಳ ತುಂಬಾ ಡೀಪ್ ಆಗಿ ಯೋಚನೆ ಮಾಡೋಂಥದ್ದು. ಏನಕ್ಕೆ ಅಂತ ಹೇಳಿದ್ರೆ, ನಾನು ಅದೆಲ್ಲ ಆದ್ಮೇಲೆ ನಂದೇ ಆದಂತ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಕಡೆ ಶಿಫ್ಟ್ ಆದೆ. ಕನ್ಸ್ಟ್ರಕ್ಷನ್, ಬೆಂಗಳೂರು ಗೊತ್ತು ನಿಮಗೆ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಎಷ್ಟು ಫಾಸ್ಟ್ ಆಗಿ ಎಷ್ಟು ಚೆನ್ನಾಗಿ ದುಡ್ಡಿದೆ ಅಂತ. ನಾನು ಕೂಡ ನನ್ನ ಲೈಫಲ್ಲಿ ಇದೇನೋ ಆಯ್ತು ಆಗೋಲಿ, ಒಂದು ಕೆಟ್ಟ ಘಟನೆ ಅಂತ ಹೇಳಿ ನಾನು ನನ್ನ ಒಂದು ಟ್ರೆಡಿಷನಲ್ ಬಿಸ್ನೆಸ್ನ ಶುರು ಮಾಡಿದೆ. ಒಂದು 3-4 ವರ್ಷದಲ್ಲಿ ನಾನು ಏನು ಅನ್ಕೊಂಡಿದ್ದೆ ಆ ಒಂದು ಇಂಡಸ್ಟ್ರಿನಲ್ಲಿ ನಾನು ಸಾಧನೆ ಮಾಡಾಯ್ತು. ನನಗೆ ಏನೇನೆಲ್ಲ ಬೇಕಿತ್ತು ಅದೆಲ್ಲ ಸಿಕ್ಕಾಯ್ತು. ಬಟ್ ಎಲ್ಲೋ ಒಂದ್ ಕಡೆ ತಲೆನಲ್ಲಿ ಕ್ವಶನ್ ಏನಂತ ಹೇಳಿದ್ರೆ, ಯಾಕೆ ಹಿಂಗಾಯ್ತು? ಈಗ ಅದಾದ್ಮೇಲೆ ತುಂಬಾ ಜನ ವ್ಯಕ್ತಿಗಳನ್ನ ಮೀಟ್ ಮಾಡ್ತಿದ್ದೆ. ಸಾರ್ ಏನೋ ಆಗೋಯ್ತು ಪ್ರಾಬ್ಲಮ್ಮು, ಇನ್ಯಾರೋ ಒಬ್ಬ ವ್ಯಕ್ತಿ ಏನೋ ಕಳ್ಕೊಂಡ್ವಿ, ದುಡ್ಡು ಯಾರೋ ತಗೊಂಡೋದ್ರು, ಕಂಪ್ನಿ ತಗೊಂಡೋಯ್ತು, ಕಂಪ್ನಿ ಕ್ಲೋಸ್ ಆಯ್ತು. ಅದಕ್ಕಿಂತ ಇಂಪಾರ್ಟೆಂಟ್, ನನಗೆ ಒಂದಿಬ್ರು ಕ್ಲೋಸ್ ಫ್ರೆಂಡ್ ಇದ್ರು. ಒಂದು ಬೇರೆ ಒಂದು ಬಿಸ್ನೆಸ್ ಅಲ್ಲಿ ಒಳ್ಳೆ ಕಾರ್ಗಿರೆಲ್ಲ ತಗೊಂಡು ಓಡಾಡ್ತಾ ಇದ್ರು. ಸೊ ಅವರು ಆ ಒಂದು ಕಂಪನಿ ಮುಚ್ಚೋದಾಗ EMI ಕಟ್ಟಕ್ಕೆ ದುಡ್ಡಿಲ್ದೆ ದೊಡ್ಡ ಕಾರ್ ತಗೊಂಡ್ಬಿಟ್ಟಿದ್ರು. ಸ್ಕೋಡಾ ಅನ್ನುವಂಥ ದೊಡ್ಡ ಬ್ರ್ಯಾಂಡು, ಆ ಥರ ಒಂದು ಕಾರ್ ತಗೊಂಡಿದ್ರು. ಅವ್ರಿಗೆ EMI ಕಟ್ಟಕ್ಕಾಗದೆ, ಬ್ಯಾಂಕ್ EMI ಕಟ್ಟಕ್ಕಾಗದೆ, ಸಾಲಗಾರರ ಕಾಟ ತಡೆಯೋಕ್ಕಾಗದೆ 2 ವ್ಯಕ್ತಿಗಳು ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು. ಅವಾಗ ನಾನು ಡಿಸೈಡ್ ಮಾಡಿದೆ, ನಿಜವಾಗ್ಲೂ ಏನೋ ನಡೀತಾ ಇದೆ, ಬೇಗ ಏನಾದರೂ ಒಂದು ನಾವು ಡಿಸೈಡ್ ಮಾಡಿ ಒಂದು ಶುರು ಮಾಡಬೇಕು ಅಂತೇಳಿ. ಆಗ ಯೋಚನೆ ಮಾಡಿ ಯಾವ ಥರ ಬಿಸ್ನೆಸ್ ಇರಬೇಕು. ಯಾರೋ ಒಬ್ರು ಏನೋ ಮಾರ್ತಾ ಇದ್ದಾರೆ, ನಾನು ಅದೇ ಥರ ಮಾರ್ಬೋದು. ಯಾರೋ ಒಬ್ಬ 100 ರೂಪಾಯಿ ಮಾರ್ತಾ ಇದ್ದಾರೆ, ನಾನು 90 ರೂಪಾಯಿ ಮಾರ್ಬೋದು. ಆ ಥರ ಯೋಚನೆ ಮಾಡಿಲ್ಲ. ನಾನು ಯೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಪ್ರತಿದಿನ ಏನು ಖರ್ಚು ಮಾಡ್ತಾ ಇದ್ದಾರೆ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡೆ. ಆ ಕ್ಯಾಲ್ಕುಲೇಷನ್ ನನ್ನ ವೈಫ್ ಜೊತೆ ಕೂತ್ಕೊಂಡು ಮಾಡ್ಕೊಂಡೆ. ಏನಕ್ಕೆ ಅಂತ ಹೇಳಿದ್ರೆ ನಮಗಿನ್ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಆ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ ಇಷ್ಟು ಖರ್ಚಿರುತ್ತೆ, ಇಷ್ಟು ಖರ್ಚನ್ನ ಮಾಡ್ತಾ ಇದ್ದಾರೆ. ನನ್ನ ಯೋಚನೆ ಇಟ್ಟಿದ್ದು, ದುಡ್ಡು ಹಾಕಿ ಬಿಸ್ನೆಸ್ ಮಾಡಿ, ದುಡ್ಡು ಹಾಕಿ ನಿಮ್ಗೆ ಏನೋ ರಿಟರ್ನ್ಸ್ ಬರುತ್ತೆ, ದುಡ್ಡು ಹಾಕಿದ್ರೆ ನಿಮ್ಗೆ ಏನೋ ಡಬಲ್ ಆಗುತ್ತೆ. ಅದೆಲ್ಲ ವ್ಯಕ್ತಿ ಖರ್ಚು ಮಾಡ್ತಾ ಇದ್ದಾನೆ, ಆ ಖರ್ಚಲ್ಲೇ ವಾಪಸ್ ಅವ್ನಿಗೊಂದು ಇನ್ಕಮ್ ಹೋಗ್ಬೇಕು, ಅಂತ ಒಂದು ಸಿಸ್ಟಮ್ ತರಬೇಕು ಅಂತ ಯೋಚನೆ ಮಾಡಿದ್ದು.
ಅದೇ ಸಿಸ್ಟಮು ಸ್ಮಾರ್ಟ್ ಕಿಚನ್. ಸರ್ ಎಷ್ಟು ಜನ ಊಟ ಮಾಡ್ತೀರಾ ಸರ್? ಜಸ್ಟ್ ಹ್ಯಾಂಡ್ ರೈಸ್. ಊಟ ಮಾಡ್ತೀರಾ? ಎಲ್ಲರೂ ಮಾಡ್ತೀರಾ? ಹಾಂ, ಓಕೆ. ಎಲ್ಲರೂ ಊಟ ಮಾಡ್ತಾರೆ. ಎಸ್, ಎಲ್ಲರೂ ಬಟ್ಟೆ ಹಾಕಿದೀವಲ್ವಾ? ಎಲ್ಲರ ಹತ್ರ ಗಾಡಿ ಇದೆ, ಕಾರ್ ಇದೆ. ಎಷ್ಟು ಜನ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತಾ ಇದ್ದೀರಾ? ಮೊಬೈಲ್ ರೀಚಾರ್ಜು, ಫಾಸ್ಟ್ ಟ್ಯಾಗ್, ಬಸ್ ಬುಕ್ಕಿಂಗ್, ಫ್ಲೈಟ್ ಬುಕ್ಕಿಂಗ್, ಹೋಟೆಲ್ ಬುಕ್ಕಿಂಗ್, DTH ಎಲ್ಲ ಮಾಡ್ತಾ ಇದೀವಾ? ದುಡ್ಡು ಬರ್ತಾ ಇದೆಯಾ? ನಾವು ಇಷ್ಟೊತ್ತು ತನಕ ಬಡ್ಕೊಂಡಿದ್ದು ಅದನ್ನ ಹಿಲ್ಲು ಮಾಡಿ ದುಡ್ಡು ಬರುತ್ತೆ ಅಂತ ಅಷ್ಟೇ ಜನ ಹೇಳಿದ್ರು. ಏನೂ ಹೇಳಿಲ್ಲ ಅವರು. ಬಟ್ ಒಂದು ಸಿಸ್ಟಮ್ ಬೇಕಿತ್ತು. ಸುಮ್ಮನೆ ಹೋಗ್ಬಿಟ್ಟು ದುಡ್ಡು ತಗೊಳಕ್ಕಾಗತ್ತಾ? ಅದಕ್ಕೊಂದು ಸಿಸ್ಟಮ್ ಬೇಕು. ಅದಕ್ಕೆ ಒಂದು ಕಾರ್ಪೊರೇಟ್ ಈವೆಂಟನ್ನ ನೋಡಿ. ನಾವು ಬಹಳ ಖುಷಿಯಾಗುತ್ತೆ. ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳು, ಸಂಸ್ಥೆಗಳು ಹೊರಗಡೆ ದೇಶದಿಂದ ಬೆಂಗಳೂರಲ್ಲಿ, ಇವತ್ತು ಬೆಂಗಳೂರಿನ IT ಹಬ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಇಲ್ಲಿ ಬಂದು ಸ್ಟಾರ್ಟ್ಅಪ್ ಕಂಪ್ನಿಗಳು ತುಂಬ ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದಾವೆ. ಇವತ್ತು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಬಿಸ್ನೆಸ್ ಶುರು ಮಾಡ್ತಾನೆ. ಇವತ್ತು ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾರೆ. ಒಂದು ದುಃಖ ಏನು ಅಂತ ಹೇಳಿದ್ರೆ ನನಗೂ ಕೂಡ, ಇವತ್ತು ಹೊರಗಡೆಯಿಂದ ಬಂದಂಥ ವ್ಯಕ್ತಿಗಳು ಬೆಂಗಳೂರಲ್ಲಿ ಒಂದು ಸ್ಟಾರ್ಟ್ಅಪ್ ಕಂಪ್ನಿಗಳು ಮಾಡಿ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದಾರೆ. ಬಟ್ ನಾವು ಕನ್ನಡದವರು ಅಲ್ಲೋಗಿ ಕೆಲಸ ಮಾಡ್ತಾ ಇರ್ತೀವಿ. ಕರೆಕ್ಟಾ? ಕರೆಕ್ಟ್ ಅಲ್ವಾ? ನಾವು ಕೂಡ, ನಾನೊಂದು ಮೊನ್ನೆ ಯಾವುದೋ ಒಂದು ಮೀಟಿಂಗಲ್ಲಿ ಮಾತಾಡ್ತಾ ಹೇಳಿದೆ, ನಾವೆಲ್ಲ ಉದ್ಯೋಗಿಗಳಾಗೋದು ಬೇಡ, ಇನ್ಮೇಲೆ ಉದ್ಯಮಿಗಳಾಗೋಣ ಅಂತ. ಉದ್ಯಮಿಗಳಾಗಿ ಸಾಕು, ನಾವು ಉದ್ಯಮಿಗಳಾಗೋಣ. ಸರ್, ಉದ್ಯಮಿ ಆಗಬೇಕು, ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು, ಎಕ್ಸ್ಪೀರಿಯನ್ಸ್ ಬೇಕು, ಕಾಂಪಿಟೇಷನ್ನ ನಾನು ಫೇಸ್ ಮಾಡ್ತೀನಿ ಅನ್ನೋ ಒಂದು ಕೆಪಾಸಿಟಿ ಇರಬೇಕು, ಲಾಸ್ ಆದರೂ ತಡ್ಕೊಳ್ಳೋಂಥ ಒಂದು ಕೆಪಾಸಿಟಿ ಇರಬೇಕು. ಹೊರಗಡೆ ಬಿಸ್ನೆಸ್ ಮಾಡೋಕೆ ಹೋದ್ರೆ ನಿಮಗೆ ಕಾಂಪಿಟೇಷನ್ ಇದೆ. ಇಲ್ಲಿ ಯಾವುದೇ ಥರ ಕಾಂಪಿಟೇಷನ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇಷ್ಟೂ ಜನ ಮಾತಾಡ್ತಾ ಇದ್ರು, ಸರ್ ನನಗೊಬ್ರು ಅವಕಾಶ ಕೊಟ್ಟರು, ಆ ಅವಕಾಶ ಉಪಯೋಗಿಸ್ಕೊಂಡೆ ಇವತ್ತು ನಾನು ಇಲ್ಲಿ ಬೆಳೆದಿದ್ದೀನಿ ಅಂದ್ರೆ. ಅವ್ರು ಹೇಳಿದ್ರ, ಸರ್ ಅವಕಾಶ ಕೊಟ್ಟಾಗ ತುಳಿದ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರ? ಇಲ್ಲ ಸರ್. ಇದೇ ಒಂದು ಆಡಿಟೋರಿಯಂ ಅಲ್ಲಿ ಜುಲೈ 28ನೇ ತಾರೀಕು ಕಾರ್ಯಕ್ರಮ ಇತ್ತು. ಅವತ್ತು ನಮ್ಮ ಒಂದು ಸಂಸ್ಥೆನಲ್ಲಿ ಇದ್ದಿದ್ದು ಕೇವಲ 2800 ಜನ. ಎಷ್ಟು? 2800 ಜನ. ಇವತ್ತು ಹತ್ರ 15,000 ಜನ ಇರೋಂಥ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೀತಾ ಇದೆ. ನನ್ನ ಒಂದು ಡ್ರೀಮ್ ಇದೆ, ಇದೇ ಜನವರಿಗೆ ಒಂದು ದೊಡ್ಡ ಈವೆಂಟ್ಗೆ ಒಂದು ಪ್ಲಾನಿಂಗ್ ನಡೀತಾ ಇದೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ. ಕಡಿಮೆ ಅಂದ್ರೆ 5,000 ಜನ ವ್ಯಕ್ತಿಗಳನ್ನ ಅಲ್ಲಿ ಕರ್ಕೊಂಡ್ಬರ್ಬೇಕು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರ್ಕೊಂಡ್ಬರ್ಬೇಕು. ಅದಾದ್ಮೇಲೆ 2025ನೇ ಇಸ್ವಿ ಒಳಗಡೆ ನಮ್ಮ ಒಂದು ಸಂಸ್ಥೆನಲ್ಲಿ ಕನಿಷ್ಠ ಪಕ್ಷ 1 ಕೋಟಿ ಜನನ ಈ ಸಿಸ್ಟಮ್ ಒಳಗಡೆ ತರಬೇಕು ಅನ್ನೋದು ನನ್ನೊಂದು ಆಸೆ ಇದೆ. ಮಾಡ್ಬೋದಾ ಸರ್? 3 ತಿಂಗಳಲ್ಲಿ ಚೇಂಜಸ್ ಇಲ್ಲೇ ಎಲ್ಲಿ ಶುರು ಮಾಡಿದ್ವು ಮತ್ತೆ ಅಲ್ಲೇ ಒಂದು ಚೇಂಜಸ್ ಮಾಡ್ಕೊಂಡು ಬಂದಿದ್ದೀವಿ. ಅವತ್ತು 4 ಜನ ಬುಲೆಟ್ ಬೈಕ್ ತಗೊಂಡಿದ್ರು, ಇವತ್ತು ಕೂಡ 3 ಜನ ಆಲ್ರೆಡಿ ಬೈಕ್ನ ಅಚೀವ್ ಮಾಡಿದ್ದಾರೆ. ಅದರಲ್ಲಿ ಬಹಳ ಖುಷಿ ಆಗುತ್ತೆ. ನಮ್ಮ ಕೃಷ್ಣ ಕುಲಾಲ್ ಅವರು, ಸರ್ ಇಷ್ಟೆಲ್ಲ ಚೆನ್ನಾಗಿ ನಡೀತದೆ. ನಾವು ಒಂದು ಇವತ್ತು ಎಷ್ಟೊಂದು ಡ್ರೀಮ್ಸ್ ಹೆಂಗಿರುತ್ತೆ ನೋಡಿ. ಅವರಿಗೆ ಬೈಕ್ ಒಂದು ಚಿಕ್ಕ ತಗೊಳ್ಳೋದು ಒಂದು ಪ್ಲಾನ್ ಇತ್ತು. ಆಮೇಲೆ ನನಗೂ ಗೊತ್ತಿಲ್ಲ ಸರ್, ಹೋಗ್ಬಿಟ್ಟು ನಾನು BMW ಬೈಕ್ ತಗೋತೀನಿ. ನಾನು ಹೇಳಿದೆ, BMW ಬೈಕ್ ನೆಕ್ಸ್ಟ್ ಒಂದು ವರ್ಷ ಆದ್ಮೇಲೆ ಹೆಲಿಕಾಪ್ಟರ್ ತಗೊಂಡು ಓಡಾಡ್ಬೋದು. ಇಲ್ಲಿ BMW ಬೈಕ್ ಅಲ್ಲ, ಹೆಲಿಕಾಪ್ಟರ್ ತಗೊಂಡು ಓಡಾಡ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಅಂತ ಒಂದು ದೊಡ್ಡ ಇಂಡಸ್ಟ್ರಿ ಇದು. ತುಂಬಾ ಜನ ಗೊತ್ತಿಲ್ಲ ಸರ್. ಎಷ್ಟು ಜನ 1 ರೂಪಾಯಿ ಚಾಕ್ಲೇಟ್ ತಿಂದಿದ್ರಾ? 1 ರೂಪಾಯಿ ಚಾಕ್ಲೇಟ್ ಗೊತ್ತಲ್ವಾ? ತಿಂದಿದೀವಲ್ವಾ? ಮುಂಚೆ ಎಲ್ಲ ಚೇಂಜ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಚೇಂಜ್ ಇಲ್ಲ 2 ಚಾಕ್ಲೇಟ್ ಕೊಡ್ತಾ ಇದ್ರು, ಕರೆಕ್ಟ್ ಅಲ್ವಾ? ಈ ಚೇಂಜ್ ಪ್ರಾಬ್ಲಮ್ ಎಲ್ಲ ಬಿಟ್ಟು ನೋಡಿ ಅಂತ ಅದ್ಭುತ ಅಂದ್ರೆ, ಇವತ್ತು ಬೆಳಗ್ಗೆ ಬರಬೇಕಾದ್ರೆ ನಡೆದಂಥ ಇನ್ಸಿಡೆಂಟು. ನಾನು ಸೌತ್ ಎಂಡ್ ಸಿಗ್ನಲ್ ಅಲ್ಲಿ ಬಂದೆ. ಯಾರೋ ಒಬ್ರು ನಮ್ಮ 3 ಜೆಂಡರ್ಸ್ ಏನು ಹೇಳ್ತಾರಲ್ಲ, ಅವ್ರು ಬಂದು ದುಡ್ಡು ಕೇಳಿದ್ರು. ನಾನು ಆಕ್ಚುಲಿ ಚೇಂಜ್ ನೋಡಿದ್ರೆ ಚೇಂಜ್ ಇರಲಿಲ್ಲ. ಹಿಂಗಂತ ಹೇಳಿದ್ರು, ವಿಂಡೋ ಓಪನ್ ಮಾಡಿದೆ. ಸುಳ್ಳು ಹೇಳ್ತಾ ಇಲ್ಲ, ಅದು ಸ್ಕ್ರೀನ್ ಶಾಟ್ ಇದೆ, ತಗೊಂಡು ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಸೊ ವಿಂಡೋ ಓಪನ್ ಮಾಡಿದ ತಕ್ಷಣ ಅವರು ಸೀದಾ ತೆಗೆದ್ಬಿಟ್ಟು QR ಕೋಡ್ ಹಿಂಗೆ ಇಟ್ಕೊಂಡ್ರು. ಚೇಂಜ್ ಇದ್ರೆ 5 ರೂಪಾಯಿ 10 ರೂಪಾಯಿ ಆಗ್ತಿದ್ವಿ. ಈ QR ಕೋಡ್ ರೆಸ್ಪೆಕ್ಟ್ ಅಲ್ವಾ, ಪ್ರೆಸ್ಟೀಜ್ ಇಶ್ಯೂ. ಸರಿ ಅಂತ ಹೇಳ್ಬಿಟ್ಟು 25 ರೂಪಾಯಿ QR ಕೋಡ್ ಸ್ಕ್ಯಾನ್ ಮಾಡಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ ಸರ್ ಟೆಕ್ನಾಲಜಿ. ಎಷ್ಟು ಜನಕ್ಕಾಗಿಲ್ವಾ? ತುಂಬಾ ಜನಕ್ಕಾಗಿಲ್ವಾ ರೀ? ಒಬ್ರು ಭಿಕ್ಷೆ ಬೇಡ ಅಂತ ವ್ಯಕ್ತಿ ಇವತ್ತು ಆನ್ಲೈನ್ ನ ಯೂಸ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಅವರು ಕೂಡ ಸಂಪಾದನೆ ತಾನೇ ಮಾಡ್ತಾ ಇರೋದು. ನಾವ್ ಹೇಳ್ತಿರೋದು ಇಷ್ಟೇ ರೀ, ನೀವು ಮಾಡ್ತಿರೋ ಖರ್ಚನ್ನ ನಮ್ಮಲ್ಲಿ ಮಾಡಿ ನಾವು ನಿಮ್ಗೆ ವಾಪಸ್ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಟೆಕ್ನಾಲಜಿನ ಅವರಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂತ ಇದ್ದಾರೆ. ನಾವು ನೀವೇನ್ ಮಾಡ್ತಾ ಇದೀವಿ ಅಲ್ವಾ? ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ. ದಿಸ್ ಇಸ್ ನಾಟ್ ಎ ಸ್ಮಾಲ್ ಇಂಡಸ್ಟ್ರಿ. ಇದು ಸಣ್ಣದಲ್ಲ ಇಂಡಸ್ಟ್ರಿ. ಇಲ್ಲಿ ಯಾರೋ ನಿಮ್ಮನ್ನು ಕರ್ಕೊಂಡು ಬಂದು, ಸರ್ ಲಕ್ಕಿ ಟಿಪ್ ಬರುತ್ತೆ, ಊಟ ಮಾಡ್ಕೊಂಡು ಹೋಗಿ ಚಪ್ಪಾಳೆ ಹೊಡಿರಿ ಅಂತ ಕರೆದಿಲ್ಲ ಸರ್. ನಿಮಗೂ ಕೂಡ ಕೆಪಾಸಿಟಿ ಇದೆ, ನಿಮಗೂ ಕೂಡ ತಾಕತ್ತಿದೆ, ನೀವು ಕೂಡ ನಿಮ್ಮ ಫ್ಯಾಮಿಲಿ ನಂಬರ್ 1 ಆಗ್ಬೋದು ಅಂತ ಕೆಪಾಸಿಟಿ ಇರೋದಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದು ತೋರಿಸಿದ್ದಾರೆ. ಅವ್ರಿಗೊಂದು ಕ್ಲಾಸ್ ಕೊಡಿದೆ. ಹಾಗಾಗಿ
ತುಂಬಾ ದೊಡ್ಡ ಇಂಡಸ್ಟ್ರಿ. ಇ ಕಾಮರ್ಸ್ ಅನ್ನೋದು ತುಂಬಾ ದೊಡ್ಡ ಇಂಡಸ್ಟ್ರಿ, ಅದು ಸಣ್ಣದಲ್ಲ. ಇವತ್ತು ನಾವೆಲ್ಲ ನೋಡ್ತಾ ಇದೀವಿ. ಮುಂಚೆ ನಾವು ಊಟ ಅಂತ ಹುಡ್ಕೊಂಡು ಹೋಟ್ಲಿಗೆ ಹೋಗ್ತಿದ್ವಿ, ಮೆಡಿಸಿನ್ ಅಂತ ಹೋಟ್ಲಿಗೆ ಹೋಗ್ತಿದ್ವಿ, ಅದಾದ್ಮೇಲೆ ಲ್ಯಾಬ್ ಅದು ಇದಂತೆಲ್ಲ ಮನೆಗೆ ಹೋಗ್ತಿದ್ವಿ. ಇವಾಗ ಏನಾಗಿದೆ? ನೀವೆಲ್ಲೂ ಬರಬೇಡಿ ಸರ್, ತುಂಬಾ ಕಾಂಪಿಟೇಷನ್ ಇದೆ, ನಾವೇ ನಿಮ್ಮ ಹತ್ರಕ್ಕೆ ಬರ್ತೀವಿ ಅಂತ ಬರ್ತದೆ. ಕರೆಕ್ಟ್ ಅಲ್ವಾ ಸರ್? ಊಟ ಮನೆಗೆ ಬರ್ತಾ ಇದೆ, ರೇಷನ್ ಮನೆಗೆ ಬರ್ತಾ ಇದೆ, ಬಟ್ಟೆ ಮನೆಗೆ ಬರ್ತಾ ಇದೆ, ಎಲೆಕ್ಟ್ರಾನಿಕ್ಸ್ ವಸ್ತು ಮನೆಗೆ ಬರ್ತಾ ಇದೆ, ಕ್ಯಾಬ್ ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೊಳ್ಳುತ್ತೆ, ಮೆಡಿಸಿನ್ ನಿಮ್ಮ ಮನೆಗೆ ಬರ್ತಾ ಇದೆ, ಲ್ಯಾಬು ನಿಮ್ಮ ಮನೆಗೆ ಬರ್ತಾ ಇದೆ. ಇನ್ನು ಸ್ವಲ್ಪ ದಿನ ಇರಿ, ನೀವೆಲ್ಲೂ ಬರಬೇಡಿ, ನಿಮ್ಮ ಮನೇಲಿ ಒಂದು ಬೆಡ್ ಫಿಕ್ಸ್ ಮಾಡ್ತೀವಿ, ನೀವು ಅಲ್ಲೇ ಬರ್ಕೊಳ್ಳಿ, ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ, ಅಲ್ಲೇ ಬಂದು ದುಡ್ಡು ಹೋಗ್ತೀವಿ. ಪ್ರಪಂಚದಲ್ಲಿ ದುಡ್ಡು ತಗೊಳ್ಳೋದು ಅಷ್ಟೇ ಯೋಚನೆ ಇರೋದು, ಈ ಒಂದು ಸ್ಮಾರ್ಟ್ ಪಿಕ್ಕಲ್ಲಿ ಮಾತ್ರ ದುಡ್ಡನ್ನ ಅರ್ನ್ ಮಾಡೋದಕ್ಕೆ ಆಪ್ಷನ್ ಇರೋದು. ಡಿಸೈಡ್ ಮಾಡಿ ಇವತ್ತು. ಹಾಗಾಗಿ ಇಷ್ಟೋ ತನಕ ಒಂದು ನಮಗೂ ಕೂಡ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ನಮ್ಮ ಸಂಸ್ಕೃತಿ, ನೆಲ ಜಲದ ಬಗ್ಗೆ ಅಪಾರವಾದ ರೆಸ್ಪೆಕ್ಟ್ ಇದೆ. ಯಾಕೆ ಅಂತ ಹೇಳಿದ್ರೆ ಹುಟ್ಟಿದ ಊರು ಮರೆಯಬಾರ್ದು. ಕರೆಕ್ಟ್ ಅಲ್ವಾ? ನಾವು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ ಬೆಳೆದ್ರು ಕೂಡ ನಾವು ಹುಟ್ಟಿದಂತ ಊರು, ನಾವು ಬೆಳೆದಂತ ಊರು, ನಮ್ಮ ಜೊತೆಗಿದ್ದಂತ ವ್ಯಕ್ತಿಗಳು, ಅವ್ರನ್ನ ಯಾರು ಕೂಡ ಮರಿಬಾರ್ದು. ಇವತ್ತು ನನಗೆ ಎಲ್ಲೋ ಒಂದ್ ಕಡೆ ಎಷ್ಟು ಖುಷಿ ಆಗೋಯ್ತು ಅಂದ್ರೆ, ಆ ವಿಡಿಯೋ ನೋಡಿ ತುಂಬಾ ವರ್ಷ ಆಗಿತ್ತು, ಅಂದ್ರೆ ಸುಮಾರು ದಿನ ಆಗಿತ್ತು ಅವರೆಲ್ಲ ಮೀಟ್ ಮಾಡಿ. ಸೊ ಇವತ್ತು ಆ ವಿಡಿಯೋ ನೋಡಿದಾಗ ಬಹಳ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಮಾತಾಡೋದಂದ್ರೆ, ಅವತ್ತು ಒಂದು ಬೇಸಿಕ್ ಏನೋ ಒಂದು ಬಸ್ಸಲ್ಲಿ ಓಡಾಡೋದಕ್ಕೂ ಕಷ್ಟ ಇತ್ತು. ಇವತ್ತು ನನ್ನ ಒಂದು ಆಸೆ ಏನಂತ ಹೇಳಿದ್ರೆ, ಇಂಡಿಯಾದಲ್ಲಿ 70% ಜನ ಮಿಡಲ್ ಕ್ಲಾಸ್ ಮತ್ತೆ ಲೋವರ್ ಮಿಡಲ್ ಕ್ಲಾಸ್ ಕ್ಯಾಟಗರಿ ಇದ್ದೀವಿ. ಎಷ್ಟು ಜನ? 140 ಕೋಟಿನಲ್ಲಿ 70% ಜನ ಮಿಡಲ್ ಕ್ಲಾಸ್ ಮತ್ತೆ ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿ ಇದ್ದೀವಿ. ಆ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಜೀವನದಲ್ಲಿ ನಾನು ಗೆಲ್ಲೇಬೇಕು ಅನ್ನೋ ಆಸೆ ಇದೆ. ಬಟ್ ಅವಕಾಶ ಇಲ್ಲ. ಅವಕಾಶಗಳಿದೆ, ಅವಕಾಶ ಇಲ್ಲ ಅಂತಾನೂ ಇಲ್ಲ, ಬಟ್ ಅವಕಾಶ ಯಾವಾಗ ಕ್ಲೋಸ್ ಆಗುತ್ತೋ ಅಂತ ಗೊತ್ತಿಲ್ಲ. ಇವಾಗೆಲ್ಲ ತುಂಬಾ ನೋಡ್ತಾ ಇದ್ವಿ, ರಮ್ಮಿ ಆಡಿ, ಏನೋ ಬೆಟ್ಟಿಂಗ್ ಮಾಡಿ. ಕರೆಕ್ಟ್ ಅಲ್ವಾ? ದಯವಿಟ್ಟು ಯಾರು ಆಡಕ್ಕೆ ಹೋಗ್ಬಿಡಿ ಸರ್. ಲೈಫ್ ಹಾಳಾಗೋಗುತ್ತೆ, ಯಾರಿಗೂ ಬರಲ್ಲ, ಯಾವನಿಗೂ ಒಬ್ಬನಿಗೆ ಬರುತ್ತೆ, ಲಕ್ಷಾಂತರ ಜನ ದುಡ್ಡು ಹೋಗಿರುತ್ತೆ. ಬಟ್ ನಾವು ಅದು ಯಾವುದು ಹೇಳ್ತಾ ಇಲ್ಲ. ಅಲ್ಲಿ ನಿಮ್ಮ ಮನೆಗೆ ರೇಷನ್ ಬೇಕಾ ತಗೊಳ್ಳಿ, ಬಟ್ಟೆ ಬೇಕಾ ತಗೊಳ್ಳಿ, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಿ ನಿಮ್ಗೆ ದುಡ್ಡು ಬರುತ್ತೆ ಅಂತ ಹೇಳ್ತೀವಿ. ಇಂಥ ಒಂದು ಅದ್ಭುತವಾದ ಅವಕಾಶ ಪದೇ ಪದೇ ಬರೋದಿಲ್ಲ. ಇವತ್ತು ನಿಮಗೆ ಸಿಕ್ಕಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ನೀವೆಲ್ಲ ಆಲ್ರೆಡಿ ಇಷ್ಟೋ ತನಕ ನಮಗೆ ಟೈಮ್ ಕೊಟ್ಟಿದ್ದೀರಾ. ಜಸ್ಟ್ ಇನ್ನೊಂದು 2-3 ನಿಮಿಷದಲ್ಲಿ ವೈಂಡ್ ಅಪ್ ಮಾಡೋಣ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಹೇಳಿದೆ, ರೈತ ಮತ್ತೆ ಸೈನಿಕನಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ. ಹಾಗೆ ಇವತ್ತು ನಮ್ಮ ಜೊತೆ ಇಬ್ರು ಸೈನಿಕರಿದ್ದಾರೆ. ಒಬ್ರು ಆಲ್ರೆಡಿ ನಮ್ಮಲ್ಲಿ ಅಚೀವರ್ ಆಗಿದ್ದಾರೆ. ಬನ್ನಿ ಸರ್, ಕೃಷ್ಣ ಸಿಂಗ್ ಸರ್. ಅವರು ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಿ ಇವತ್ತು ನಮ್ಮ ಜೊತೆ ಅವರು ಕೂಡ ಭಾಗಿಯಾಗಿ ಒಂದು ಬಿಸ್ನೆಸ್ ಅಲ್ಲಿ ಇದ್ದಾರೆ. ಹಾಗೆ ಮೊನ್ನೆ ನಮ್ಮ ಆಫೀಸ್ ಬಂದಿದ್ರು, ಮೀಟ್ ಮಾಡಿದ್ರು, ಬಹಳ ಖುಷಿ ಆಯ್ತು. ಆ ವ್ಯಕ್ತಿನ ಮೀಟ್ ಮಾಡಿ, ಎಂತ ಅದ್ಭುತ ವ್ಯಕ್ತಿ ಅವರು. ನಮ್ಮ ಒಂದು ಬಿಸ್ನೆಸ್ ಎಲ್ಲ ತಿಳ್ಕೊಂಡು ತುಂಬಾ ಸೂಪರ್ ಆಗಿದೆ ಸರ್, ನಾನು ನಿಮ್ ಜೊತೆಗೆ ಇರ್ತೀನಿ, ಅಲ್ಲಿ ಸೇವೆ ಮಾಡ್ತಾ ಇದೀನಿ, ಅದ್ರ ಜೊತೆಗೆ ಇಲ್ಲೂ ಕೂಡ ಸೇವೆ ಮಾಡ್ತೀನಿ ಅಂತ ಹೇಳಿ ನಮ್ಮ ರವಿ ಅವರು ನಮ್ಮ ಜೊತೆ ಬಂದಿದ್ದಾರೆ ಮೈಸೂರಿಂದ. ಅವರನ್ನು ಕೂಡ, ಅವರು ಆಲ್ರೆಡಿ ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನು ಕೂಡ ಈ ಒಂದು ಸ್ಟೇಜ್ ಮೇಲೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಇವರಿಬ್ರು ಕೂಡ ನಮ್ಮ ಕಡೆಯಿಂದ ಒಂದು ನಮ್ಮ ಆಲ್ರೆಡಿ ನಮ್ಮ ಅಚೀವರ್ಗೆ ಆನರ್ ಆಗಿದೆ, ಅದು ಕಂಪ್ನಿಗೆ ಅಚೀವ್ಮೆಂಟು. ಈಗ ಸೈನಿಕರು ಅಂತ ಹೇಳಿ ಅವ್ರಿಗೊಂದು ಅಚೀವ್ಮೆಂಟು. ಇವರು ಆಲ್ರೆಡಿ ಮಾಜಿ ಸೈನಿಕರು, ಅವರು ಹಾಲಿ ಸೈನಿಕರು. ಸೈನಿಕರಿಗೆ ಟ್ರೈನ್ ಮಾಡೋಂಥ ಒಂದು ಸೈನಿಕರು ಇವರು. ತುಂಬಾ ತುಂಬಾ ದೊಡ್ಡ ಅಚೀವ್ಮೆಂಟ್ ಇದೆ ಇವ್ರದ್ದು. ಬಹಳ ಖುಷಿ ಆಯ್ತು ಇವರೆಲ್ಲ ಬಂದಿದ್ದು. ಎಸ್ ಸರ್. ಇನ್ನೊಬ್ರು ಸೈನಿಕರಿದ್ದಾರಂತೆ, ಬನ್ನಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಕಮ್ ಸರ್. ಹಾಗೆ ನಮ್ಮ ಒಬ್ಬ ರೈತ ಮುಖಂಡ ಅವರು ಸೋಮಶೇಖರ್ ಅಂತಿದ್ದಾರೆ ನೋಡಿ. ರೈತರು ಅಂತ ಹೇಳಿದ್ರೆ ರೈತರು ಕೂಡ ಬಂದಿದ್ದಾರೆ ಸರ್, ಅವರು ಕೂಡ ಕ್ಲಾಸ್ ಕೊಡಿ. ಸೋಮಶೇಖರ್ ಅವರಿಗೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಎಸ್, ಈ ಒಂದು ಬಿಸ್ನೆಸ್ ಬರೀ ಎಜುಕೇಟೆಡ್ ಬ್ಯಾಕ್ ಗ್ರೌಂಡ್ ಇರೋರು ಆ ಥರದ್ದಲ್ಲ ಸರ್. ಗೆಲ್ಬೇಕು ಅನ್ನೋ ಒಂದೇ ಒಂದು ಗುರಿ ಇದ್ರೆ ಯಾರು ಬೇಕಾದ್ರೂ ಇಲ್ಲಿ ಬಂದು ಸಾಧನೆ ಮಾಡ್ಬೋದು. ದಯವಿಟ್ಟು ಸರ್, ಪ್ಲೀಸ್ ಸರ್, ಬೇಗ ಬೇಗ. ನಮ್ಮ ಲಕ್ಕಿ ಟಿಪ್ ನೋಡಿ, ಎಲ್ಲ ವೇಟಿಂಗ್ ಅಲ್ಲಿ ಪಾಪ ಅವರು ಏನೋ ಹುಡುಗರು. ಬನ್ನಿ ಸರ್, ಬೇಗ ಬನ್ನಿ. ಹೌದಾ? ಬೆಳಗಾಂ ರಿಟೈರ್ಡ್? ಹಾಂ, ಗುಡ್ ಸರ್. ಭಾಳ ಖುಷಿ ಆಯಿತು ನೀವೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಸೊ ಭಾಳ ಖುಷಿ ಆಯಿತು. ಜೈ ಜವಾನ್ ಜೈ ಕಿಸಾನ್. ಹಾಗೆ ನಮ್ಮ ರವಿ ಸರ್ ಮೊನ್ನೆ ಒಂದು ಮಂತ್ರ ಹೇಳ್ಕೊಟ್ಟಿದ್ರೆ, ಜೈ ಜವಾನ್ ಜೈ ಹಿಂದ್ ಜೈ ಸೈನಿಕ ರಾಷ್ಟ್ರ ಆಗಬೇಕು ಅಂತ. ಎಸ್, ಬಹಳ ಅದ್ಭುತವಾದ ಒಂದು ಕನಸು. ಹಾಗೆ ಅವ್ರಿಗೆಲ್ಲ ಒಂದು ಸಣ್ಣದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವ್ರಿಗೊಂದು ಸಣ್ಣದ ಒಂದು ಆನರ್ ಮಾಡೋಣ. ಹೇಗಿಲ್ಲ ಯೋಗಿ ಆಡಿದ್ಯಾ? ಇದ್ರೆ ಹಾಗೆ ಒಂದು ಪ್ಲೇ ಮಾಡ್ಬೇಕಂತ ನಮ್ಮ ರೈತರು ಕೇಳ್ಕೊಳ್ತಾ ಇದ್ದಾರೆ. ಹಾ, ರವಿ ಸರ್,
ರೈತರು ಸಾಲ ಹಾಕ್ಬಿಟ್ಟು ಒಂದು ಬಿಟ್ಟು ಕೇಸ್ ಕೊಡಿ ಸರ್, ರೈತ ಚಪ್ಪಾಳೆ ಕೊಡಿ. ಎಸ್ ಸಾಲು ಆಗೋದು ಸಾಲು. ಕ್ರಿಸ್ಮಸ್ ಬನ್ನಿ ಸಂಬಂಧ ಸರ್. ಎಸ್ ನಮ್ಮ ಯೋಧರು ಚಪ್ಪಳೆ